x. ಸೊ ಈಗ ನಿನ್ನೆ ಕ್ಲಾಸಲ್ಲಿ ನಾವೇನು ಮಾಡಿದ್ದೀವಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ ನೋಡಿದೋ ಮತ್ತು ಇನ್ವರ್ಸ್ ಸೈನ್ ಫಂಕ್ಷನನ್ನು ನೋಡಿದ್ದೀವಿ. ಸೊ ಇವತ್ತು ಕ್ಲಾಸಲ್ಲಿ ಇನ್ವರ್ಸ್ ಕೊಸೈನ್ ಫಂಕ್ಷನ್ ಮಾಡೋಣ. ಇನ್ವರ್ಸ್ ಕೊಸೈನ್ ಫಂಕ್ಷನ್ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಕೇಳ್ತಾ ಇದ್ದೀನಿ ಏನಂದರೆ ಅಸೈನ್ಮೆಂಟ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಾ ಅಂತ. ಸೊ ಇಲ್ಲಿವರೆಗೂ ನಾವು ಅಸೈನ್ಮೆಂಟನ್ನು 3 ಡೈಮೆನ್ಷನಲ್ ಜಾಮೆಟ್ರಿ ತನಕ ಅಸೈನ್ಮೆಂಟನ್ನು ಕೊಟ್ಟಿದ್ದೀನಿ. ಸೊ ಅಷ್ಟು ಕಂಪ್ಲೀಟ್ ಆಗಿದೆ ಅನ್ಕೋತೀನಿ. ಅದರಲ್ಲಿ ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ಕಾಲ್ ಮಾಡಿ ಅಂತ ಕೇಳಿದೆ, ಯಾರೂ ಇಲ್ಲ, ಬಟ್ ಎಲ್ಲರೂ ಬರೆದಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ 1 or 2 ಡೇಸಲ್ಲಿ ಡಿಟರ್ಮಿನೆಂಟ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ ಅಲ್ವೇನೋ, ಡಿಟರ್ಮಿನೆಂಟನ್ನ ಅಸೈನ್ಮೆಂಟನ್ನು ನಾನು ಸಬ್ಮಿಟ್ ಮಾಡ್ತೀನಿ. ದಟ್ ಈಸ್ PDF ಅಲ್ಲಿ ಕಳಿಸ್ಕೊಡ್ತೀನಿ, ಅದನ್ನು ಕೂಡ ಬರಿಬೇಕು. ಸೊ ಈಗ ನಾವು ಇವತ್ತಿನ ಕ್ಲಾಸಿಗೆ ಬರೋಣ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ಇನ್ವರ್ಸ್ ಕೊಸೈನ್ ಫಂಕ್ಷನ್. ಯಾವುದು ಹೇಳಿ? ಇನ್ವರ್ಸ್ ಕೊಸೈನ್ ಫಂಕ್ಷನ್. ಇನ್ವರ್ಸ್ ಕೊಸೈನ್ ಫಂಕ್ಷನ್ ಅರ್ಥ ಆಗ್ತಿದೆ ಅನ್ಕೋತಾ ಇದ್ದೀನಿ. ನಿಧಾನಕ್ಕೆ ಕೂತ್ಕೊಂಡು ಕೇಳಿದ್ರೆ ನೀಟಾಗಿ ನಿಮಗೆ ಇದು ಅರ್ಥ ಆಗುತ್ತೆ. ಬಟ್ ನನಗೆ ನಿಮಗೆ ಬೇಕಾಗಿರೋದು ಈ ಚಾಪ್ಟರಲ್ಲಿ ಡೊಮೈನು ಮತ್ತು ರೇಂಜ್ ಏನು ಅನ್ನೋದನ್ನು ತಿಳ್ಕೊಬೇಕು. ಈಗ ನಾನು ಸೈನನ್ನು ಮಾತ್ರ ಅಷ್ಟೇ ಎಕ್ಸಾಂಪಲ್ಸನ್ನು ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದೆ. ಈಗ ಸೈನನ್ನು ನಾವು ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅದೇ ರೀತಿ ನಮಗೆ ಕಾಸಿಗೆ ಬರುತ್ತೆ. ಕಾಸಲ್ಲಿ ನಮ್ಗೆ ಏನಾಗುತ್ತೆ, ಜನರಲಿ ಫಸ್ಟ್ ಕ್ವಾಡ್ರೆಂಟು ಪಾಸಿಟಿವ್ ಇದೆ, ಫೋರ್ತ್ ಕ್ವಾಡ್ರೆಂಟು ನಮಗೆ ಪಾಸಿಟಿವ್ ಬಂದ್ಬಿಡುತ್ತಲ್ವೆಲ್ಲರೂ. ಇನ್ ಕಾಸ್ ಫಂಕ್ಷನಲ್ಲಿ ಕಾಸ್ ಥೀಟಾದಲ್ಲಿ ಫಸ್ಟ್ ಪಾಸಿಟಿವ್ ಫೋರ್ತ್ ಪಾಸಿಟಿವ್, ಬಟ್ ನಾವು ಸೈನಲ್ಲಿ ತೊಗೊಂಡು ಫಸ್ಟದು ಫೋರ್ತ್ಗೆ ನಾವು ಎಕ್ಸ್ ವ್ಯಾಲ್ಯೂ ತೊಗೊಂಡು ಇಲ್ಲಿ ಎಕ್ಸ್ ವ್ಯಾಲ್ಯೂ ತೊಗೊಂಡಾಗ ಎರಡೂ ಪಾಸಿಟಿವ್ ಆಗಿಬಿಟ್ಟಾಗ ನಮ್ಗೆ ಇಲ್ಲಿ ಏನಾಗುತ್ತೆ 1 ಫಂಕ್ಷನ್ ಆಗಲ್ಲ. ಯಾವುದಾಗಲ್ಲ ಇಲ್ಲಿ 1 ಫಂಕ್ಷನ್ ಆಗಲ್ಲ. ಫಸ್ಟು ಮತ್ತು ಫೋರ್ತ್ ಕ್ವಾಡ್ರೆಂಟಿಗೆ ತೊಗೊಂಡಾಗ ಕಾಸ್ 1 ಫಂಕ್ಷನ್ ಆಗಲ್ಲ. ನಮಗೆ ಸೆಕೆಂಡ್ ಕ್ವಾಡ್ರೆಂಟ್ ನೆಗೆಟಿವ್ ಬರೋದ್ರಿಂದ ಇಲ್ಲಿ ನಮಗೆ ದಟ್ ಈಸ್ 1 ಫಂಕ್ಷನ್ ಆಗುತ್ತೆ. ಸೊ ಕಾಸ್ ಏನಾಗುತ್ತೆ 0 to π ಈ ರೀತಿ ತೊಗೊಂಡಾಗ ಆ್ಯಂಗಲ್ ನಮಗೆ 1 ಫಂಕ್ಷನ್ ಆಗುತ್ತೆ. 0 to π, π ಅಂದರೆ ಸ್ಟ್ರಾಂಗ್ 180 ಡಿಗ್ರಿ. 0 to 180 ತೊಗೊಂಡಾಗ ನಮ್ಗೆ ಏನಾಗುತ್ತೆ, ಅಲ್ಲಿ 1 ಫಂಕ್ಷನ್ ಆಗುತ್ತೆ. 0 to 180 ನಾನು ಆ್ಯಂಗಲ್ ತೊಗೊಂಡಾಗ ಎಕ್ಸ್ ಕಾಸ್ 0 ಏನ್ರಾ, ಕಾಸ್ 0 ಈಕ್ವಲ್ಸ್ ಎಷ್ಟು 1, ಕಾಸ್ 180 ಎಷ್ಟು ಹೇಳ್ಬೇಕು ಬೇಗ, ಕಾಸ್ 180 ಎಷ್ಟು ಹೇಳಿ -1. ಸೊ ಇಲ್ಲೂ ಕೂಡ ನಮಗೆ ಎಕ್ಸ್ ಲೈಸ್ ಬಿಟ್ವೀನ್ ಕ್ಲೋಸ್ ಬ್ರಾಕೆಟ್ -1, ಆಗಿರುತ್ತೆ. ಎಕ್ಸ್ ಲೈಸ್ ಬಿಟ್ವೀನ್ ಕ್ಲೋಸ್ ಬ್ರಾಕೆಟ್ -1, ಮತ್ತು ಆ್ಯಂಗಲ್ ದಟ್ ಇಸ್ ಥೀಟಾ ಲೈಸ್ ಬಿಟ್ವೀನ್ 0 to π. ಪೈ ಅಂದರೆ ಎಷ್ಟು 180 ಡಿಗ್ರಿ. ಏನಕ್ಕೆ ಅಂತ ಅರ್ಥ ಆಯ್ತಲ್ವೇನ್ರೋ, 0 to π ಅಂತ ತೊಗೊಂಡಿದ್ವಿ. ಇಲ್ಲಿ ನಾವು 0 to -90 ತೊಗೊಂಡ. ಫೋರ್ತ್ ಕ್ವಾಡ್ರೆಂಟಲ್ಲಿ ನಮಗೆ ಕಾಸು ಪಾಸಿಟಿವ್. ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಇಸ್ ಪಾಸಿಟಿವ್, ಬಟ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ನೆಗೆಟಿವ್. ಫಸ್ಟು ಮತ್ತು ನಾನು ಸೆಕೆಂಡ್ ಕ್ವಾಡ್ರೆಂಟ್ ತಗೊಂಡಾಗ ನಮಗೆ ಏನಾಗುತ್ತೆ 1 ಫಂಕ್ಷನ್ ಆಗುತ್ತೆ. ದಟ್ ಈಸ್ ಬೈಜೆಕ್ಟಿವ್ ಆಗುತ್ತೆ. ಫಸ್ಟು ಫೋರ್ತ್ ತೊಗೊಂಡಾಗ ಬೈಜೆಕ್ಟಿವ್ ಆಗಲ್ಲ, ದಟ್ ಈಸ್ 1 ಫಂಕ್ಷನ್ ಆಗಲ್ಲ, ರಿಪೀಟೆಡ್ ಆಗುತ್ತೆ. ಸೊ ಈಗ ಇಲ್ಲಿ ಸೈನ್ ಫಂಕ್ಷನ್ಗೆ ಬರ್ತೀವಿ. ಸೈನ್ ಫಂಕ್ಷನ್ ಅರ್ಥ ಆಯ್ತಲ್ವಾ, ಆ್ಯಂಗಲ್ ಎಲ್ಲಿಂದ ಎಲ್ಲಿ ತನಕ ಇರಬೇಕು ಅಂತ ಇಟ್ಕೊಂಡು. ಇಫ್ cos theta equals x with theta ಅಂದರೆ ಯಾವ ರೆಸ್ಟ್ರಿಕ್ಷನ್ಸ್ ಕೊಡ್ತೀವಿ ಇಲ್ಲಿ, theta that is pi less than or equals to theta less than or equals to 0 ಡಿಗ್ರಿ. ಅಂದರೆ cos ಅಲ್ಲಿ theta lies between 0 to pi. cos ಅಲ್ಲಿ theta lies between ಎಲ್ಲಿಂದ 0 to pi. ಇದಕ್ಕೆ ಗೊತ್ತಾಯ್ತಲ್ವೇನೋ, 0 to ಪಾಸಿಟಿವ್ ಇದ್ದಾಗ ಫಸ್ಟ್ ಕ್ವಾಡ್ರೆಂಟು, ನೆಗೆಟಿವ್ ಬಂದಾಗ ಸೆಕೆಂಡ್ ಕ್ವಾಡ್ರೆಂಟು. ಆದರೆ ನಾವು ಡೌನ್ ಫೋರ್ತ್ ಕ್ವಾಡ್ರೆಂಟ್ ತೊಗೊಂಡಾಗ ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಏನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ. ಆಗ ನಮ್ಮಲ್ಲಿ 1 ಫಂಕ್ಷನ್ ಆಗಲ್ಲ. ಫಸ್ಟ್ ಮತ್ತು ಫೋರ್ತಲ್ಲಿ 1 ಫಂಕ್ಷನ್ ಅಲ್ಲ, ಅದು 1 ಫಂಕ್ಷನ್ ಆಗಬೇಕಾದ್ರೆ ಫಸ್ಟ್ ಮತ್ತು ಸೆಕೆಂಡ್, ದಟ್ ಈಸ್ 0 to π. ಆ್ಯಂಡ್ ಎಕ್ಸ್ -1 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1. ದೆನ್ ನೋಡಿ ಕಾಸ್ ಥೀಟಾ ಈಕ್ವಲ್ಸ್ ಎಕ್ಸ್, ದೆನ್ ಇನ್ವರ್ಸ್ ಎಕ್ಸಿಸ್ಟು. ಇಲ್ಲಿ ಕಾಸ್ ಥೀಟಾ ಎಕ್ಸಿಸ್ಟ್ ಆಗಬೇಕಂದ್ರೆ 0 to π ಇರಬೇಕು, -1 to 1 ವ್ಯಾಲ್ಯೂ ಆಗಿರುತ್ತೆ. ದೆನ್ ಏನಾಯಿತು, ಥೀಟಾ ಈಕ್ವಲ್ಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಥೀಟಾ ಈಕ್ವಲ್ಸ್ ಏನು, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಕಾಲ್ಡ್ ಏನು, ಇನ್ವರ್ಸ್ ಕೊಸೈನ್ ಫಂಕ್ಷನ್. ಕೊಸೈನ್ ಅಂದರೆ ಏನಿಲ್ಲ, ಅದು ಶಾರ್ಟ್ ಫಾರ್ಮ್ ಕಾಸ್ ಅಂತಾನೆ ಹೇಳ್ತೀವಿ. ಕಾಸ್ಗೆ ಫುಲ್ ಫಾರ್ಮ್ ದಟ್ ಈಸ್ ಕೊಸೈನ್. So cos theta equals x with pi less than or equals to theta less than or equals to 0 and -1 less than or equals to x less than or equals to 1. Then
ಆಫ್ ಎಕ್ಸ್ ಈಸ್ ಕಾಲ್ಡ್ ಇನ್ವರ್ಸ್ ಕೊಸೈನ್ ಫಂಕ್ಷನ್. ಇಲ್ಲಿ ಏನು ಸೆಂಟೆನ್ಸ್ ಅಲ್ಲಿ ಬಂದಿದ್ದೀನಿ, ದಟ್ ಈಸ್ ನಥಿಂಗ್ ಬಟ್ cos theta equals x. Cos theta equals x, then theta ಬೇಡ, then cos inverse of x equals theta. ಈಗ cosine ದ ಇನ್ವರ್ಸ್ ಫಂಕ್ಷನ್ cos inverse of x equals theta. sin ಅಲ್ಲಿ ಎಣ್ಣೆ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. x ಅಂದ್ರೆ ಏನು? ಡೊಮೈನ್. x ಅಂದ್ರೆ ಏನು? ಡೊಮೈನ್. cos ಅಲ್ಲೂ ಕೂಡ ಡೊಮೈನ್ is nothing but -1, that is closed bracket -1, sin inverse ಮತ್ತು cos inverse ಅಲ್ಲಿ ಡೊಮೈನ್ ಎರಡೂ ಸೇಮ್ ಆಗಿರುತ್ತೆ. ಕ್ಲೋಸ್ ಬ್ರಾಕೆಟ್ -1, theta ಏನು? theta is nothing but ಏನು? ರೇಂಜ್. theta is ಏನು? ರೇಂಜ್. cos inverse of x equals theta. ನೋಡಿ cosine inverse ಕೂಡ ಯಾವುದಕ್ಕೆ ಈಕ್ವಲ್? theta. ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ is always equals to angle. ಅದು ತಿಳ್ಕೊಂಡಿರಬೇಕು. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯಾವಾಗಲೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಅದು ಆಂಗಲ್ ಗೆ ಈಕ್ವಲ್ ಆಗಿರುತ್ತೆ. theta is nothing but ಏನು? ರೇಂಜ್. theta ಏನು? ರೇಂಜ್. ರೇಂಜ್ ಅಂತಾನೆ ಹೇಳ್ಬೋದು, ಅದರ್ವೈಸ್ ಇದಕ್ಕೆ ಇನ್ನೊಂದು ಏನು ಹೇಳ್ಬೋದು? ಪ್ರಿನ್ಸಿಪಲ್ ವ್ಯಾಲ್ಯೂ. ರೇಂಜ್ ಅನ್ನು ಕೇಳ್ಬೋದು, ಇಲ್ಲ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತಾನೆ ಹೇಳ್ಬೋದು. ಇಲ್ಲಿ ಕೊಸೈನ್ ಅಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಲೈಸ್ ಬಿಟ್ವೀನ್ ಎಲ್ಲಿಂದ ಇಲ್ಲಿ ತನಕ 0, π. ಕ್ಲೋಸ್ ಬ್ರಾಕೆಟ್ 0, π. ಇಷ್ಟು ತಿಳ್ಕೊಳ್ಳಿ. cos theta equals x, cos inverse of x equals theta. ಇಲ್ಲಿ for cos inverse domain is close bracket -1, 1 and range is close bracket 0, π. That is cos inverse of the function. Cos inverse of function is from close bracket -1, 1 to closed bracket 0, π. That is domain is -1, 1 and range is close bracket 0, π. This is the cos inverse function. So cos inverse of x equals theta. Here x is the domain. That value close bracket -1, 1 and range is the theta, that is closed bracket 0, π. ಈಗ ಆಲ್ರೆಡಿ ಹೇಳಿದೆ, ಇಲ್ಲಿ if 0 to π ನಮಗೆ ಆಂಗಲ್ ಎಲ್ಲಿಂದ ಇಲ್ಲಿ ತನಕ ಬರುತ್ತೆ? ಯಾವುದು? cos ಇನ್ವರ್ಸ್ಗೆ. if x is positive, angle lies in first quadrant. x ಪಾಸಿಟಿವ್ ಇದ್ದಾಗ ಆಂಗಲ್ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ. x ನೆಗೆಟಿವ್ ಬಂದಾಗ if x is negative, angle lies in ಎಲ್ಲಿ? ಸೆಕೆಂಡ್ ಕ್ವಾಡ್ರೆಂಟ್. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬಂದು ತೋರಿಸ್ತೀನಿ. if x is negative, angle lies in ಎಲ್ಲಿ? ಸೆಕೆಂಡ್ ಕ್ವಾಡ್ರೆಂಟ್. x ಪಾಸಿಟಿವ್ ಇದ್ದಾಗ ಕೊಸೈನ್ ಅಲ್ಲಿ ಆಂಗಲ್ ಫಸ್ಟ್ ಕ್ವಾಡ್ರೆಂಟ್ ಇರುತ್ತೆ. x ನೆಗೆಟಿವ್ ಇದ್ದಾಗ ಆಂಗಲ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ. ನಮಗೆ ಸೈನ್ ಮತ್ತು ಕಾಸ್ ಎರಡೂ ಗೊತ್ತಿದ್ರೆ ಇನ್ನು ಉಳಿದಿದ್ದು 4 ಅದರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಹೇಳ್ಬೋದು. ಯಾಕೆಂದರೆ ಈ ಸೈನ್ ಆ್ಯಂಡ್ ಕಾಸ್ ಡಿಪೆಂಡ್ ಮೇಲೆ ನಮಗೆ ಟ್ಯಾನು, ಕಾಟು, ಸೆಕೆಂಡು, ಕೊಸಿಕೆಂಟ್ ಇರೋದು. ಸೊ ಇಷ್ಟು ಅರ್ಥ ಆಗಿದೆ ಅಲ್ವೇನ್ರಾ? ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ನೀವು ಮೇನ್ ತಿಳ್ಕೊಬೇಕಾಗಿರೋದು ಇದು. ಕಾಸ್ ಇನ್ವರ್ಸ್ಗೆ ಡೊಮೈನು ಕ್ಲೋಸ್ ಬ್ರಾಕೆಟ್ -1, 1 ಮತ್ತು ರೇಂಜು ಕ್ಲೋಸ್ ಬ್ರಾಕೆಟ್ 0, π. ಅರ್ಥ ಆಗಿದೆ ಅಲ್ವಾ? ಈಗ ಟ್ಯಾನ್ ಇನ್ವರ್ಸ್ಗೆ ಹೋಗೋಣ. ನೆಕ್ಸ್ಟ್ ಹೋಗೋಣ. ಯಾವುದು ನೆಕ್ಸ್ಟ್? ಟ್ಯಾಂಜೆಂಟ್. ಟ್ಯಾಂಜೆಂಟ್ ಅಂದರೆ ಏನು? ಟ್ಯಾನ್. ಟ್ಯಾಂಜೆಂಟಿಗೆ ಶಾರ್ಟ್ ಫಾರ್ಮ್ ಇಸ್ ನಥಿಂಗ್ ಬಟ್ ಟ್ಯಾನ್. ಸೊ ಇನ್ವರ್ಸ್ ಟ್ಯಾಂಜೆಂಟ್ ಫಂಕ್ಷನ್. ಇನ್ವರ್ಸ್ ಟ್ಯಾಂಜೆಂಟ್ ಫಂಕ್ಷನ್ ಅನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಈಗ ಟ್ಯಾಂಜೆಂಟ್ ಅಂದರೆ ಟ್ಯಾನ್ ಥೀಟಾ ನಿಮಗೆ ಗೊತ್ತಿದೆ ಅಲ್ವೇನ್ರಾ? ಟ್ಯಾನ್ ಥೀಟಾ ಅಂದರೆ ಹೇಳಿ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಇಷ್ಟೇ ಅಲ್ವಾ? ಟ್ಯಾನ್ ಥೀಟಾ ಅಂದ್ರೆ ಏನು? ಸೈನ್ ಥೀಟಾ ಬೈ ಕಾಸ್ ಥೀಟಾ. ಈಗ ನಮಗೆ ಸೈನ್ ಕಾಸ್ ಎರಡೂ ಗೊತ್ತಿದೆ. ಈಗ ಸೈನ್ ಅಲ್ಲಿ ನಾವು ತಗೊಳ್ಳೋದು ಫಾರ್ ಸೈನ್ ಇನ್ವರ್ಸ್ಗೆ ಫಸ್ಟ್ ಟು ಫೋರ್ತ್ ಕ್ವಾಡ್ರೆಂಟ್. ಕಾಸ್ಗೆ ಯಾವ ತಗೋತೀವಿ? ಫಸ್ಟ್ ಟು ಸೆಕೆಂಡ್ ಕ್ವಾಡ್ರೆಂಟ್ ತಗೋತೀವಿ. ಈಗ ಟ್ಯಾನಿಗೆ ಯಾವ ತಗೋತೀರಾ? ಸೆಕೆಂಡ್ ತಗೋತೀರಾ, ಫೋರ್ತ್ ತಗೋತೀರಾ? ಈಗ ನೋಡಿ ಟ್ಯಾನ್ ಅಲ್ಲಿ ಫಾರ್ ಟ್ಯಾನಿಗೆ ಫಸ್ಟ್ ಪಾಸಿಟಿವ್, ಸೆಕೆಂಡ್ ನೆಗೆಟಿವ್, ಫೋರ್ತ್ ನೆಗೆಟಿವ್ ಅಲ್ವಾ? ಫಸ್ಟ್ ಪಾಸಿಟಿವ್, ಸೆಕೆಂಡ್ ನೆಗೆಟಿವ್, ಫೋರ್ತ್ ನೆಗೆಟಿವ್. ನೋಡಿ ಸೈನು ಫಸ್ಟ್ ಟು ಫೋರ್ತ್, ಕಾಸು ಫಸ್ಟ್ ಟು ಸೆಕೆಂಡ್ ಇರುತ್ತೆ. ಇವೆರಡೂ ನೆಗೆಟಿವ್. ಆದರೆ ಯಾವುದನ್ನ ನಾವು ತಗೋತೀವಿ? ಟ್ಯಾನ್ ಥೀಟಾ ಈಕ್ವಲ್ ಸೈನ್ ಥೀಟಾ ಬೈ ಕಾಸ್ ಅಂದಾಗ ಟ್ಯಾನ್ ಡಿಪೆಂಡ್ಸ್ ಅಪಾನ್ ಸೈನ್ ಮೇಲೆ ಫಸ್ಟ್ ಬರುತ್ತೆ. ನ್ಯೂಮರೇಟರ್ ಯಾವುದಿದೆ ಅದ್ರ ಮೇಲೆ ಬಂದಾಗ ನಾವೇನು ತಗೊಳ್ಳೋದು? ಫಸ್ಟ್ ಮತ್ತು ಫೋರ್ತು. ಟ್ಯಾನಿಗೆ ಯಾವ ತಗೋತೀವಿ? ಫಸ್ಟ್ ಆ್ಯಂಡ್ ಫೋರ್ತು. ಫಸ್ಟ್ ಆ್ಯಂಡ್ ಫೋರ್ತ್ ಅಂದಾಗ ಆ್ಯಂಗಲ್ ಲೈಸ್
ಏನಕ್ಕೆ tan 90 ಎಷ್ಟು tan 90 that is 5/2 equals infinity. ಇನ್ಫಿನಿಟಿ ನಾವು ಕನ್ಸಿಡರ್ ಮಾಡ್ತೀವಾ ಇಲ್ಲ ಅಂದ್ರೆ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಅಲ್ಲ ಸೈನು ಮತ್ತು ಕಾಸ್ಗೆ ಕ್ಲೋಸ್ಡ್ ಬ್ರಾಕೆಟ್ ಟ್ಯಾನಿಗೆ ಯಾವ ಬ್ರಾಕೆಟ್ ಓಪನ್ ಬ್ರಾಕೆಟ್ -5/2 5/2 ಈಗ ಗೊತ್ತಾಯ್ತಲ್ವೇನ್ರೋ ಟ್ಯಾನ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಅಲ್ಲ ಇದು ಥೀಟಾ ಎಕ್ಸ್ ಏನಾಗುತ್ತೆ ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ ಅಂದರೆ ಓಪನ್ ಬ್ರಾಕೆಟ್ ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ ಅಂದರೆ ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ ಇಸ್ ನಥಿಂಗ್ ಬಟ್ ರಿಯಲ್ ನಂಬರ್ ಅಂದರೆ -92 +90 ತಗೊಂಡಾಗ ದಟ್ ಈಸ್ ನಥಿಂಗ್ ಬಟ್ ರಿಯಲ್ ನಂಬರ್. ಏನಕ್ಕೆ ನಾವಿಲ್ಲಿ ಫಸ್ಟ್ ಮತ್ತು ಫೋರ್ತ್ ತಗೋತೀವಿ ಅಂತ ಅರ್ಥ ಆಯ್ತಲ್ವಾ ಫಸ್ಟ್ ಸೆಕೆಂಡಲ್ಲೂ ನೆಗೆಟಿವ್ ಅಂತ ಇರುತ್ತೆ ಆದರೆ ನಾವು ತಗೋತಾ ಇರೋದು ಯಾವುದು ಸೈನ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇದನ್ನು ತಗೋತಾ ಇದ್ದೀವಿ. ಆದರೆ ಇದು ಓಪನ್ ಬ್ರಾಕೆಟ್ ಅಲ್ಲ ಯಾವ ಬ್ರಾಕೆಟು ಸಾರಿ ಓಪನ್ ಬ್ರಾಕೆಟು ಕ್ಲೋಸ್ ಬ್ರಾಕೆಟ್ ಅಲ್ಲ. ಇಫ್ tan theta equals x tan theta equals x with -5/2 ಲೆಸ್ ದ್ಯಾನ್ ಬರೀ ಲೆಸ್ ದ್ಯಾನ್ ಈಕ್ವಲ್ ಇಲ್ಲ ಇಲ್ಲಿ -5/2 ಲೆಸ್ ದ್ಯಾನ್ theta ಲೆಸ್ ದ್ಯಾನ್ 5/2 -92 +90 and minus infinity less than x less than infinity minus infinity less than x less than infinity then ಈಗಿದ್ದಾಗ ಮಾತ್ರ tan inverse ಎಕ್ಸಿಸ್ಟ್ ಆಗುತ್ತೆ. then tan theta equals x then theta equals tan inverse of x theta equals ಏನು tan inverse of x is called inverse tangent function is called inverse tangent function that is tan theta equals x then ಏನದು inverse tan inverse of x equals theta tan inverse of x equals theta ಇಲ್ಲಿ x ಅಂದ್ರೆ ಏನು ಹೇಳಬೇಕು ನೀವೇ ಏನು ಹೇಳಿದ್ರು ಡೊಮೈನ್ x is domain ಅಂದ್ರೆ ಅದು x lies between ಎಲ್ಲಿ minus infinity to plus infinity ಯಾವ ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಹೇಳಿ ಯಾವುದು ಓಪನ್ ಬ್ರಾಕೆಟ್ ಯಾಕೆಂದ್ರೆ ಇನ್ಫಿನಿಟಿ ಇನ್ಕ್ಲೂಡ್ ಆಗಿಲ್ಲ ಸೊ ಓಪನ್ ಬ್ರಾಕೆಟ್ minus infinity infinity or ಈಗೂ ಬರಬಹುದು ಈಸಿಯಾಗಿ ಏನು ತಗೋತೀವಿ r ಅಂತ ತಗೋತೀವಿ tan inverse of x ಗೆ ಡೊಮೈನ್ r ಅಂತ ತಿಳ್ಕೊಂಡ್ರೆ ಸಾಕು r ಅಂದ್ರೆ ಏನು ರಿಯಲ್ ನಂಬರ್ ಎಲ್ಲಿಂದ ಎಲ್ಲಿ ತನಕ -infinity to +infinity ತನಕ ಇರುತ್ತೆ. ಥೀಟಾ ಅಂದ್ರೆ ಏನು ಆಂಗಲ್ ಅಂದ್ರೆ ಏನಿಲ್ಲಿ ರೇಂಜ್ ಇಲ್ಲಿ ರೇಂಜ್ ಲೈಸ್ ಬಿಟ್ವೀನ್ ಯಾವ ಬ್ರಾಕೆಟ್ ಓಪನ್ ಬ್ರಾಕೆಟ್ -5/2 5/2 ಕ್ಲೋಸ್ ಬ್ರಾಕೆಟ್ ಅಲ್ಲ ಓಪನ್ ಬ್ರಾಕೆಟ್. ನೀವು ಡೊಮೈನ್ ಮತ್ತು ರೇಂಜ್ ಬರೆಯುವಾಗ ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆ ಏನಂದ್ರೆ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಓಪನ್ ಬ್ರಾಕೆಟ್ ಸೈನು ಮತ್ತು ಕಾಸ್ಗೆ ಕ್ಲೋಸ್ ಬ್ರಾಕೆಟ್ ಆಗಿರುತ್ತೆ ಟ್ಯಾನ್ ಮತ್ತು ಕಾಟ್ಗೆ ಓಪನ್ ಬ್ರಾಕೆಟ್ ಆಗಿರುತ್ತೆ. ಓಪನ್ ಬ್ರಾಕೆಟ್ -5/2 5/2 ದಿಸ್ ಈಸ್ ಆಲ್ಸೋ ನೋನ್ ಆಸ್ ಏನಂತ ಹೇಳ್ತೀವಿ ಇದನ್ನ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಆ ಸ್ಮಾಲೆಸ್ಟ್ ವ್ಯಾಲ್ಯೂ ಎಲ್ಲಿಂದ ಇರುತ್ತೆ ಇಲ್ಲಿ -90 to +90 thus tan inverse function from real number to open bracket -5/2 5/2 real number to open bracket -5/2 5/2 domain is the real number range is the open bracket -5/2 to 5/2 here ನೋಡಿ for tan inverse ಗೆ tan inverse of x 5/2 ಯಾವ್ದಿದು -5/2 0 ಇಲ್ಲಿಂದ ಇಲ್ಲಿಂದ if x is positive the angle lies in first quadrant x positive ಇದ್ರೆ angle first quadrant ಇರುತ್ತೆ x negative ಇದ್ರೆ angle ಯಾವ quadrant fourth quadrant ಯಾವುದಲ್ಲಿ tangent inverse tan inverse of x equals theta tan inverse of x equals theta ದಲ್ಲಿ x positive ಇದ್ರೆ first quadrant x negative ಇದ್ರೆ fourth quadrant so tan inverse of x equals theta here range and domain is the real number and range is the -5/2
ಪೈ ಬೈ 2. ಸೊ ಇಷ್ಟು ಅರ್ಥ ಆಗಿದೆ ಅಲ್ವಾ? ಈಗ ಕೋಟ್ಯಾಂಜೆಂಟು ಸೆಕೆಂಟು ಕೊಸೆಕೆಂಟ್ ಆಗಿ ಸಿಮಿಲರ್ ಬರುತ್ತೆ. ಸೊ ಇದನ್ನು ಸಿಂಪಲ್ ಆಗಿ ಅದನ್ನು ಇಷ್ಟಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಕೋಟ್ಯಾಂಜೆಂಟು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕಾಸ್ ಆಗಿ, ದಟ್ ಈಸ್ ಕಾಟ್ ಥೀಟಾ ಈಕ್ವಲ್ಸ್ ಕಾಸ್ ಬೈ ಸೈನ್. ಇನ್ನು ಕೊಸೆಕೆಂಟು 1 ಬೈ ಸೈನು, ಸೆಕೆಂಟು 1 ಬೈ ಕಾಸ್. ಈ ಮೂರರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಯಾವುದಕ್ಕೆ ಹೋಗೋಣ? ಕಾಟ್ಗೆ ಹೋಗೋಣ. ನಾನು ಡೈರೆಕ್ಟ್ ಆಗಿ ಬರ್ತೀನಿ. ಸಿಮಿಲರ್ಲಿ ಈಗ ಎಲ್ಲಾನು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಲ್ಲ ಕಣ್ರ. ಸಿಮಿಲರ್ಲಿ ಕಾಟ್ ಥೀಟಾ ಈಕ್ವಲ್ಸ್ ಎಕ್ಸ್, ಕಾಟ್ ಥೀಟಾ ಈಕ್ವಲ್ಸ್ ಎಕ್ಸ್. ಈಗ ನಿಮಗೆ ಗೊತ್ತಿದೆ ಕಾಟ್ ಥೀಟಾ ಅಂದ್ರೆ ಏನು? ನೀವು ಬೇಗ ನೀವು ಹೇಳಿ. ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಲ್ವಾ? ಕಾಟ್ ಥೀಟಾ ಈಕ್ವಲ್ಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ. ನನಗೆ ಕಾಸ್ ಗೊತ್ತು. ಕಾಸ್ ಎಲ್ಲಿಂದ? ಫಸ್ಟ್ ಟು ಎಲ್ಲಿಗೆ? ಸೆಕೆಂಡು. ಕಾಟ್ ಅಲ್ಲಿ ಏನಾಗಿರುತ್ತೆ? ಇದು ನೆಗೆಟಿವ್ ಆಗಿರುತ್ತೆ, ಇದು ನೆಗೆಟಿವ್ ಆಗಿರುತ್ತೆ. ಆದರೆ ಇಲ್ಲಿ ನಾವು ತಗೊಳ್ಳೋದು ಫಸ್ಟ್ ಮತ್ತು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಮಾತ್ರ ನಾವು ತಗೋತೀವಿ. ದೆನ್ ಏನಾಯ್ತು ಇಲ್ಲಿ? ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ ಥೀಟಾ. ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ ಥೀಟಾ ಅಂದರೆ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಯಾವಾಗ ಅಂದರೆ ಡೊಮೈನ್, ದಟ್ ಈಸ್ ಎಕ್ಸ್. ಇಲ್ಲೂ ಕೂಡ ನಮಗೆ ಓಪನ್ ಬ್ರಾಕೆಟ್ ಮೈನಸ್ ಇನ್ಫಿನಿಟಿ ಕಾಮಾ ಇನ್ಫಿನಿಟಿ ಆರ್ ದಟ್ ಈಸ್ ನಥಿಂಗ್ ಬಟ್ ರಿಯಲ್ ನಂಬರ್. ಆ್ಯಂಡ್ ಥೀಟಾ ಏನದು? ರೇಂಜ್. ಥೀಟಾ ಏನೋ ರೇಂಜ್. ಇಲ್ಲಿ ಓಪನ್ ಬ್ರಾಕೆಟ್ 0, π. ಏನಕ್ಕೆ 0, π? ಫೋರ್ತ್ ಕ್ವಾಡ್ರೆಂಟ್ ತಗೋತಾ ಇಲ್ಲ, ಸೆಕೆಂಡ್ ಕ್ವಾಡ್ರೆಂಟ್. ಏಕೆಂದರೆ ಕಾಟ್ ಥೀಟಾ ಈಕ್ವಲ್ಸ್ ಕಾಸ್ ಬೈ ಸೈನ್ ಇರೋದ್ರಿಂದ. ಅಂದರೆ ಇಲ್ಲೇನಾಯಿತು? ಕಾಟ್ ಇನ್ವರ್ಸ್ ಫಂಕ್ಷನ್ ಫ್ರಮ್ ರಿಯಲ್ ನಂಬರ್ ಟು ಓಪನ್ ಬ್ರಾಕೆಟ್ 0, π. ಕಾಟ್ ಫಂಕ್ಷನ್ ರಿಯಲ್ ನಂಬರ್, ದಟ್ ಈಸ್ ಡೊಮೈನ್. ಡೊಮೈನ್ is real number and range is 0, π. Cot inverse of x equals theta. X is the domain. Domain is R. R is nothing but open bracket minus comma infinity. Minus infinity comma infinity. And range is 0, π. ಈಗ ಇಲ್ಲಿ ಬರ್ತೇನೆ. Cot inverse of x. If x is positive, angle lies in first quadrant. X is positive, angle lies in first quadrant. If x is negative, angle lies in second quadrant. Angle lies in second quadrant. ಅಂದರೆ cot inverse of x equals theta. Cot inverse of x equals theta, where domain is the real number and range is open bracket 0, π. In cot inverse of x, x is positive, the angle lies in first quadrant. X is negative, the angle lies in second quadrant. ಇಷ್ಟು. ಈಗ ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣ? ಸೆಕೆಂಡ್ಗೆ ಹೋಗೋಣ. ಸೊ ಸೆಕೆಂಡ್ ಡೈರೆಕ್ಟ್ ಆಗಿ ಹೇಳ್ಕೊಂಡು ಹೋಗೋಣ. ಸೆಕೆಂಡ್ ಥೀಟಾ ಈಕ್ವಲ್ಸ್ ಎಕ್ಸ್. ಸೆಕೆಂಡ್ ಥೀಟಾ ಈಕ್ವಲ್ಸ್ ಎಕ್ಸ್. ದೆನ್ ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ ಥೀಟಾ. ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ ಥೀಟಾ. ಇಲ್ಲಿ ನೋಡಿದೆ ಫಾರ್ ಎಕ್ಸಾಂಪಲ್ ಕಾಸ್ 60 ಡಿಗ್ರಿ ತಗೋತೀನಿ. ಕಾಸ್ 60 ಎಷ್ಟು? 1/2. ಕಾಸ್ 60 ಎಷ್ಟು? 1/2. ಅದೇ ನೀವು ಹೇಳಿ ಸೆಕೆಂಡ್ 60 ಎಷ್ಟು? 2. ಸೆಕೆಂಡ್ 60 ಎಷ್ಟಾಯಿತು? 2. ಕಾಸ್ ಅಲ್ಲಿ ನಮಗೆ ಆಂಗಲ್ -1 to +1 ಇದೆ. ಇದು ಕಾಸ್ಗೆ ಕಾಸ್. ಅದೇ ಸೆಕೆಂಡ್ ಏನಾಗುತ್ತೆ? -1 ಗಿಂತ ಜಾಸ್ತಿ +1 ಗಿಂತ ಜಾಸ್ತಿ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಇದು ಎಕ್ಸ್ ಹೌದಾ ಇಲ್ವಾ? ಈಕ್ವಲ್ಸ್ ಎಕ್ಸ್. ಈಗ ಬಂದಾಗ ಇಲ್ಲೇನಾಯ್ತು? ಎಕ್ಸ್ ಏನಾಯ್ತು? ಲೆಸ್ ದೆನ್ ಆರ್ ಈಕ್ವಲ್ಸ್ ಟು -1. ಈ ಕಡೆ ಬಂತು -1 -2 ಕಡಿಮೆ, -2 -1 ಗಿಂತ ಕಡಿಮೆ. ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು -1. ಇಲ್ಲಿ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1. ಯಾವುದಕ್ಕೆ? ಸೆಕೆಂಡಿಗೆ. ನೋಡಿ ಕಾಸ್ 60 ಈಕ್ವಲ್ಸ್ 1/2, ಸೆಕೆಂಡ್ 62. 2 ಎಲ್ಲಾಯ್ತು? 1 ಗಿಂತ ಜಾಸ್ತಿ ಇಲ್ಲಿ. ಸೊ ಇಲ್ಲ ಆಗುತ್ತೆ ಇದು. ಈಗ ನೋಡಿ ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ ಥೀಟಾ. ಇಲ್ಲಿ ಎಕ್ಸ್ ಅಂದ್ರೆ ಏನು? ಡೊಮೈನ್. ಎಕ್ಸ್ ಈಸ್ ದಿ ಡೊಮೈನ್. ಡೊಮೈನ್ ಎಲ್ಲಿಂದ ನೋಡಿರಿ? ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು -1 or ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1. ಸೆಕೆಂಡ್ -1 ಗಿಂತ ಈ ಕಡೆ ಬರುತ್ತೆ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ, ಗ್ರೇಟರ್ ದೆನ್ ಇನ್ಫಿನಿಟಿ ತನಕ ಹೋಗುತ್ತೆ. ಸೊ -1 ಲೆಸ್ ಆರ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು -1 or ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1. ಇದು ಈಗೂ ಬರೀಬಹುದು ಆರ್ ಮೈನಸ್ ಓಪನ್ ಬ್ರಾಕೆಟ್ -1, -1 ಯಾಕೆಂದ್ರೆ -1 ಇನ್ಕ್ಲೂಡ್ ಆಗ ಓಪನ್ ಬ್ರಾಕೆಟ್ ಅದು ಬಿಟ್ಟು -1, ಮೈನಸ್ ಅಂದರೆ ರಿಯಲ್ ನಂಬರ್ ಎಲ್ಲ ನಂಬರ್ ಆಗಿರುತ್ತೆ ಇದು ಬಿಟ್ಟು ಅಂತ. ದೆನ್ ಥೀಟಾ ಅಂದ್ರೆ ಏನು? ರೇಂಜ್. ರೇಂಜ್ ಅಂದ್ರೆ ಏನು? ಪ್ರಿನ್ಸಿಪಲ್ ವ್ಯಾಲ್ಯೂ.
ಇಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಏನಾಗಿರುತ್ತೆ, ಕ್ಲೋಸ್ಡ್ ಬ್ರಾಕೆಟ್ 0, pi minus pi by 2 ಬಿಟ್ಟು minus pi by 2 ಅಂದರೆ ಎಕ್ಸೆಪ್ಟ್ 90 ಬಿಟ್ಟು, ಯಾಕೆಂದರೆ cos 90 ಏನು 0, cos 90 ಏನು ಹೇಳ್ಬೇಕು ಈಗ, cos 90 ಏನು 0, cos 90 0 ಆದರೆ secant 90 ಏನಾಯ್ತು ಇನ್ಫಿನಿಟಿ, cos 90 0, secant 90 ಏನಾಯ್ತು ಇನ್ಫಿನಿಟಿ. ಸೊ ಇನ್ಫಿನಿಟಿ ಬಿಟ್ಟು ನಮಗೆ ಇನ್ಫಿನಿಟಿ ಬಂದಾಗ ಏನು ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಅದಕ್ಕೆ ಸೆಕೆಂಡ್ ಇನ್ವರ್ಸ್ ಅಲ್ಲಿ ರೇಂಜು ಕ್ಲೋಸ್ ಬ್ರಾಕೆಟ್ 0, pi minus pi by 2 ಅಂದರೆ ಎಕ್ಸೆಪ್ಟ್ ಇದು ಬಿಟ್ಟು ಅಂತ. ಸೊ ಈಗ ಏನು ಬರೀತೀನಿ, ದಟ್ ಈಸ್ ಸೆಕೆಂಡ್ ಇನ್ವರ್ಸ್ ಫ್ರಮ್ ಎಲ್ಲಿಂದ ರಿಯಲ್ ನಂಬರ್ ಎಕ್ಸೆಪ್ಟ್ ಓಪನ್ ಬ್ರಾಕೆಟ್ -1, 1 ಟು ಕ್ಲೋಸ್ಡ್ ಬ್ರಾಕೆಟ್ 0, pi minus pi by 2 ಎಕ್ಸೆಪ್ಟ್ ಇದು ಬಿಟ್ಟು, ಇಲ್ಲೂ ಕೂಡ ಇದು ಬಿಟ್ಟು ಅಂತಾನೆ ಹೇಳ್ತೀವಿ. So this is the secant inverse of x equals theta. Secant inverse of x equals theta, domain is r minus open bracket -1, 1 to closed bracket 0, pi minus pi by 2 ಅಂತ ಇದು ಬಿಟ್ಟು ಏನಕ್ಕೆ ಅಂತ ಹೇಳಿದ್ವಿ. ಸೊ ಇದು secant inverse of x. secant depends upon cos ಏನಿದೆ ಅದೇ ಬಂದಿದೆ. ಈಗ ನೆಕ್ಸ್ಟ್ ಸಿಮಿಲರ್ಲಿ ಕೊಸಿಕೆಂಟ್, ನೀವೇ ಹೇಳಿದ್ರು ಕೊಸಿಕೆಂಟ್ ಯಾವ್ದು ಮೇಲೆ ಡಿಪೆಂಡ್ ಆಗಿರುತ್ತೆ, ಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲೂ ಕೂಡ sin 30 ಎಷ್ಟು 1/2, sin 30 1/2 ಆದಮೇಲೆ ಕೊಸಿಕೆಂಟ್ 30 ಎಷ್ಟು 2 ಆಗುತ್ತೆ. ಸೊ ಅಲ್ಲೂ ಕೂಡ x ≤ -1, x ≥ 1 ಆಗುತ್ತೆ. cosecant theta equals x, then cosecant inverse of x equals theta. cosecant inverse of x equals ಏನಾಯ್ತು theta, where x ಏನದು, x is nothing but ಏನು ಹೇಳಿಬೇಕು ಇಷ್ಟೆಲ್ಲ ಹೇಳಿದ್ದೀನಲ್ವಾ, ಏನದು ಡೊಮೈನ್. x is ಏನು ಡೊಮೈನ್. ಇಲ್ಲಿ ಡೊಮೈನ್ ಏನಾಗಿರುತ್ತೆ, x ≤ -1 or x ≥ -1. that is ಹೀಗೆ ಬರೀಬಹುದು, or r minus open bracket -1, 1 and theta is nothing but ಏನದು angle ಯಾವ್ದಕ್ಕೆ ಈಕ್ವಲ್, ರೇಂಜ್. ಇಲ್ಲಿ ರೇಂಜ್ ಯಾವ್ದು ಮೇಲೆ ಡಿಪೆಂಡ್ ಆಗಿರುತ್ತೆ, cosecant is depend upon sin. so sin ಅದೇನು closed bracket minus pi by 2, pi by 2, closed bracket minus pi by 2, pi by 2 except 0, except ಯಾವುದು 0 degree. sin 0 is 0, cosecant 0 is infinity. cosecant 0 infinity ಆಗಿರೋದ್ರಿಂದ ಅಲ್ಲಿ does not exist. so -0 ಅಂತ ಹೇಳಿದ್ವಿ. ಇಷ್ಟು. ಈಗ thus cosecant inverse from domain is r minus open bracket -1, 1 to closed bracket minus pi by 2, pi by 2 except 0. These are the inverse trigonometric functions. So inverse trigonometric functions are nothing but sin inverse of x equals theta, cos inverse of x equals theta, tan inverse of x equals theta, cot inverse of x equals theta, secant inverse of x equals theta, cosecant inverse of x equals theta. These are the inverse trigonometric functions. ಈ inverse trigonometric functions are equal to an angle. ನೋಡಿ ಪ್ರತಿಯೊಂದು ಯಾವುದಕ್ಕೆ ಈಕ್ವಲ್ ಆಂಗಲ್ಗೆ. inverse trigonometric function is nothing but is equals to an angle. Here x is the domain and theta is the range. ಇಲ್ಲಿ ಡೊಮೈನ್ ಮತ್ತು ರೇಂಜ್ ದಟ್ ಇಸ್ ಥೀಟಾನ ಸ್ಟ್ರಿಕ್ಟ್ಲಿ ಒಂದು ಬೌಂಡರಿ ಹಾಕೊಂಡಿದ್ದೀವಿ. ಆ ಬೌಂಡರಿ ಯಾವುದು ಅಂತ ಹೇಳ್ಕೊಂಡು ಬಂದಿದ್ದೀನಲ್ವಾ, ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಈಗ ನಾನು ಏನು ಕೇಳಿ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಒಂದು ಟೇಬಲನ್ನು ಹಾಕ್ತೀನಿ. ಆ ಟೇಬಲಲ್ಲಿ ರೇಂಜ್ ಮತ್ತು ಡೊಮೈನ್ ಇರುತ್ತೆ. ಈಗ ನಾನು ನಿಮ್ಗೆ ಅದು ಇನ್ನೊಂದು ಹೇಳ್ಕೊಂಡು ಹೋಗ್ತೀನಿ. ಈಗ ಎಕ್ಸ್ ಪಾಸಿಟಿವ್ ಅಂದಾಗ ನೋಡಿ, ಇಫ್ ಎಕ್ಸ್ ಈಸ್ ಪಾಸಿಟಿವ್ ಮಾಡ್ತೇವೆ, if x is positive, sin, cosecant, tan, cos, secant, every angles lies in first quadrant. x positive ಇದ್ದಾಗ sin inverse of x, cos inverse of x, tan inverse of x, cot inverse of x, secant inverse of x ಮತ್ತು cosecant inverse of x, that are the angles are lies in first quadrant. angles ಎಲ್ಲ first quadrant ಅಲ್ಲಿ ಇರುತ್ತೆ.
ಅದೇ ಎಕ್ಸ್ ನೆಗೆಟಿವ್ ಇದ್ದಾಗ, ಎಕ್ಸ್ ಇಸ್ ಏನಾಗಿದ್ದಾಗ ನೆಗೆಟಿವ್ ಇದ್ದಾಗ ಸೈನ್ ಟ್ಯಾನ್ ಕೊಸೆಕೆಂಟು. ಸೈನ್ ಟ್ಯಾನ್ ಕೊಸೆಕೆಂಟು ಆಂಗಲ್ ಲೈಸ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಅದೇ ಎಕ್ಸ್ ನೆಗೆಟಿವ್ ಇದ್ದಾಗ ಕಾಸ್ ಕಾಟ್ ಸೆಕೆಂಟು. ಕಾಸು ಕಾಟು ಸೆಕೆಂಟು ಆಂಗಲ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಇಷ್ಟು ಅರ್ಥ ಆಗಿದೆ ಅಲ್ವಾ? ಈಗ ಟೇಬಲ್ ಹಾಕೋಣ. ಸೊ ಈಗ ನಾನು ಎಷ್ಟು ಕಲಿಸಿದ್ದೀನಿ ಸೈನ್ ಇನ್ವರ್ಸ್, ಕಾಸ್ ಇನ್ವರ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು ಡೊಮೈನ್ ಮತ್ತು ರೇಂಜು ನೀವು ಏನು ನಾನು ಹೇಳಿದ್ದೀನಿ ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಈಗ ನನಗೆ ಟೇಬಲ್ ಏನು ಹಾಕ್ತೀನಿ ಅದು ಚೆನ್ನಾಗಿ ನಿಮಗೆ ಬಯಟ್ ಆಗಬೇಕು. ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವಿತ್ ದೇ ಡೊಮೈನ್ ಆ್ಯಂಡ್ ರೇಂಜ್. ಇದು ಫಂಕ್ಷನ್. ಈಗ ಇಲ್ಲಿ ಡೊಮೈನು, ಡೊಮೈನ್ ಮತ್ತೇನು ರೇಂಜ್. ಡೊಮೈನ್ ರೇಂಜ್, ರೇಂಜ್ ಅಂತಾನೆ ಹೇಳ್ಬೋದು, ಅದರ್ವೈಸ್ ಇನ್ನೊಂದು ಏನು ಹೇಳ್ಬೋದು ಹೇಳಿ? ಪ್ರತಿ ಸತಿ ಹೇಳ್ಕೊಂಡು ಬರ್ತಾ ಇದ್ದೀನಿ. ಏನದು? ಪ್ರಿನ್ಸಿಪಲ್ ವ್ಯಾಲ್ಯೂ. ಏನು ಹೇಳಿ? ಪ್ರಿನ್ಸಿಪಲ್ ವ್ಯಾಲ್ಯೂ. ಈಗ ಫಸ್ಟ್ ಮಾಡಿ ಬರ್ತೀನಿ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ ಥೀಟಾ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ ಥೀಟಾ. ಎಕ್ಸ್ ಅಂದ್ರೆ ಏನು? ಡೊಮೈನ್. ಥೀಟಾ ಅಂದ್ರೆ ಯಾವುದು? ರೇಂಜ್. ಈ ವ್ಯಾಲ್ಯೂಸ್ಗಳು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ ಥೀಟಾ. ಇಲ್ಲಿ ಡೊಮೈನ್ -1,1 -1,1 and theta, that is range, closed bracket -π/2, π/2. Sin inverse of x equals theta, that is domain close bracket -1,1 and range theta, my close bracket -π/2, π/2. Next, cos inverse of x equals theta. Cos inverse of x equals theta. X is the domain. The domain is same, closed bracket -1,1, but theta range is closed bracket 0, π. Range is closed bracket 0, π. Sin and cos ಅಂದ್ರೆ domain same ಇರುತ್ತೆ, range change ಆಗುತ್ತೆ. Next, tan inverse of x equals theta. Tan inverse of x equals theta. Domain is nothing but r. ಇಷ್ಟೇ ಬರುತ್ತೆ ಹೋಗುತ್ತೆ, or o, or open bracket -infinity, infinity and theta range open bracket -π/2, π/2. Open bracket -π/2, π/2. Next, cot inverse of x equals theta. Cot inverse of x equals theta. Here domain is nothing but r, that is real number r ಅಂತ ಹೇಳ್ಬೋದು, otherwise or open bracket -infinity, infinity. ಬಟ್ ಇದನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ರೇಂಜ್ ಓಪನ್ ಬ್ರಾಕೆಟ್ 0, π. ಓಪನ್ ಬ್ರಾಕೆಟ್ 0, π. ನೆಕ್ಸ್ಟ್ secant inverse of x equals theta. Secant inverse of x equals theta. Domain is nothing but x less than or equals to -1 or x greater than or equals to 1. ಈಗ ಬರಿಬಹುದು, otherwise r, that is real number except minus open bracket -1, 1. r ಅಂದ್ರೆ real number minus open bracket -1, 1 ಅಂದ್ರೆ ಇದು ಬಿಟ್ಟು ಅಂತ ನೋಡಿ. ಆಗಲೇ ಟೇಬಲ್ ಹಾಕ್ತೇವೆ, ಇದಕ್ಕಿಂತ ಕಡಿಮೆ ಬರಬೇಕು ಅಂತ. ನೆಕ್ಸ್ಟ್ ಇಲ್ಲಿ ರೇಂಜ್ is nothing but closed bracket 0, π except -π/2. -π/2 ಅಂದ್ರೆ ಅದು ಬಿಟ್ಟು 90 ಡಿಗ್ರಿ ಬಿಟ್ಟು ಅಂತ. ನೆಕ್ಸ್ಟ್ cosecant inverse of x. Cosecant inverse of x equals theta. Cosecant inverse of x equals theta. ಇಲ್ಲೂ ಕೂಡ x less than or equals to -1 or x greater than or equals to 1 or r minus open bracket -1, 1 and domain, sorry, range is nothing but principal value closed bracket -π/2, π/2 -0 -π/2, π/2 -0 except 0 degree ಬಿಟ್ಟು. ಈಗ this is the table of the inverse trigonometric functions with domain and the range. ಈ ಟೇಬಲ್ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಬೇಕು. ಎಕ್ಸಾಮಲ್ಲಿ ರೈಟ್ ದಿ ಡೊಮೈನ್ ಆಫ್ ದಿ ಸೈನ್ ಇನ್ವರ್ಸ್ ಕೇಳ್ಬೋದು, ರೈಟ್ ದಿ ರೇಂಜ್ ಆಫ್ ದಿ ಕಾಟ್ ಇನ್ವರ್ಸ್ ಅಂತ ಕೇಳ್ಬೋದು. ಯಾವ್ದಾದ್ರು ಒಂದು ಮಾರ್ಕ್ಸಿಗೆ ಕೇಳ್ತಾರೆ. ಟೇಬಲ್ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಬೇಕು. ಇಲ್ಲಿ ನೋಡಿ,
ಸೈನು ಮತ್ತು ಕಾಸಲ್ಲಿ ಡೊಮೈನ್ ಸೇಮ್ ಇರುತ್ತೆ, ಟ್ಯಾನ್ ಮತ್ತು ಕಾಟಲ್ಲೂ ಡೊಮೈನ್ ಸೇಮ್ ಇರುತ್ತೆ, ಸಿಕೆಂಟು ಕೊಸಿಕೆಂಟಲ್ಲಿ ಡೊಮೈನ್ ಸೇಮ್ ಇರುತ್ತೆ. ಈಗ ನಾವು ಕೇಳ್ಕೊಳ್ಳಿ, ಫಾರ್ ಡೊಮೈನ್ ಸೈನ್ ಕಾಸ್ ಸೇಮ್, ಟ್ಯಾನ್ ಆ್ಯಂಡ್ ಕಾಟ್ ಸೇಮ್ ಆಗಿರುತ್ತೆ, ಸಿಕೆಂಟು ಕೊಸಿಕೆಂಟು ಸೇಮ್ ಇರುತ್ತೆ. ರೇಂಜಲ್ಲಿ ಬಂದಾಗ ಸೈನ್ ಮತ್ತು ಕೊಸಿಕೆಂಟ್ ಸೇಮ್ ಇರುತ್ತೆ, ಆದರೆ ಕೊಸಿಕೆಂಟ್ ಎಕ್ಸೆಪ್ಟ್ 0 ಡಿಗ್ರಿ ಬರಿಬೇಕು. ಕಾಟ್ ಮತ್ತು ಯಾವುದು ಸಿಕೆಂಟ್ ಸೇಮ್ ಇರುತ್ತೆ, ಬಟ್ ಅಲ್ಲಿ ಎಕ್ಸೆಪ್ಟ್ π/2 ಬರಿಬೇಕು. ಬಟ್ ಟ್ಯಾನ್ ಆ್ಯಂಡ್ ಕಾಟ್ ಓಪನ್ ಬ್ರಾಕೆಟ್ ಆಗಿರುತ್ತೆ. ಸೊ ಇಷ್ಟು ನೀವು ಜ್ಞಾಪಕ ಇಟ್ಕೊಂಡಿರಿ. ಸೊ ಇಷ್ಟು ನಾವು ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಬೇಸಿಕ್ ಕಾನ್ಸೆಪ್ಟ್ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಆಗಿದೆ. ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಮೇಲೆ ಏನು ಮಾಡೋಣ, ಪ್ರಾಬ್ಲಮ್ಸನ್ನು ಮಾಡೋಣ. ನಮಗೆ ಈಗ ಡಿಲೀಟೆಡ್ ಸಿಲೆಬಸ್ಸಲ್ಲಿ ಏನಿರೋದು ಇಷ್ಟು ಮತ್ತು ಇದ್ರ ಮೇಲೆ ಪ್ರಿನ್ಸಿಪಲ್ ವ್ಯಾಲ್ಯೂ ಮೇಲೆ ಪ್ರಾಬ್ಲಮ್ಸ್ ಅಂತ ಮಾತ್ರ ಹೇಳಿದರೆ ಆ ಪ್ರಾಬ್ಲಮ್ಸನ್ನು ಮಾಡೋಣ. ಬಟ್ ಪ್ರಾಪರ್ಟಿ ಅವ್ರು ನಮಗೆ ಹೇಳಿಲ್ಲ, ಅದರ ಪ್ರಾಪರ್ಟಿ ಫಾರ್ಮುಲಾಸ್ ಮಾತ್ರ ನಾನು ಬರೆಸ್ತೀನಿ. ಸೊ ಇದು ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದೆ ಅಲ್ವೇನೋ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಬಟ್ ಚೆನ್ನಾಗಿ ಬಾಯ್ಲೆಟ್ ಆಗಬೇಕಾಗಿರೋದು ಈ ಟೇಬಲ್. ಸೊ ಥ್ಯಾಂಕ್ ಯು.